ನನ್ನ ನಂಬಿಕೆ ಉಳಿಸ್ಕೋತಾನೋ ಇಲ್ವೋ ಈ ಮನುಷ್ಯ ಅಂತ ಅನ್ಸಿತ್ತಲ್ವಾ? ಇಲ್ಲ, ನನಗೇನು ಹಾಗೆ ಅನ್ಸ್ಲಿಲ್ಲ. ಅನ್ಸಿದ್ರು ತಪ್ಪೇನಿಲ್ಲ. ಎಲ್ಲ ಬದಲಾಗೋಯ್ತು. ಈ ದೇಶ, ಈ ಊರು, ಈ ಜನ. 27 ವರ್ಷದಲ್ಲಿ ಎಷ್ಟು ಬದಲಾವಣೆ ಸಹಜ ಅಲ್ವಾ ಮಾವ? ಮಾವ, ನಿಮಗೆ ರೂಮ್ ಇಷ್ಟ ಆಯ್ತಾ? ಎಲ್ಲ ನಾನೇ ಅರೇಂಜ್ ಮಾಡಿದ್ದು. ಆ ಕರ್ಟನ್ಸ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಹೇಳಿ, ಚೇಂಜ್ ಮಾಡ್ತೀನಿ. ಈ ಪಿಲ್ಲೋ ಕವರ್ಸ್, ಬ್ಲಾಂಕೆಟ್, ಸೋಫಾ ಏನು ಇಷ್ಟ ಆಗ್ಲಿಲ್ಲ ಅಂದ್ರೆ ನನಗೆ ಹೇಳಿ, ನಾ ಚೇಂಜ್ ಮಾಡ್ತೀನಿ. ಓಕೆನಾ? ನಾ ಇಲ್ಲಿರೋದ್ರಲ್ಲಿ ಅರ್ಥನೇ ಇಲ್ಲ ಜಾನ್ವಿ. ಯಾಕೆ ಮಾವ, ಯಾಕೆ ಹೇಗೆ ಹೇಳ್ತಿದ್ದೀರಾ? ನಾನು ಇಲ್ಲಿಗೆ ಬಂದಿರೋದು ಯಾರಿಗೂ ಇಷ್ಟನೇ ಇಲ್ಲ. ನನ್ನ ಇಲ್ಲಿ ಕರ್ಸೋಕೆ ಮುಂಚೆ ಅವ್ರ ಅಭಿಪ್ರಾಯನೂ ತಿಳ್ಕೊಬೋದಿತ್ತಲ್ಲ. ತಿಳ್ಕೊಂಡೆ ಮಾವ. ಅವ್ರ ಒಪ್ಪಿಗೆ ಕೊಟ್ಮೇಲೆ ನಿಮ್ಮನ್ನ ಇಲ್ಲಿ ಕರೆಸಿದ್ದು. ನೀವು ಬರ್ತೀರಾ ಅಂತ ಎಲ್ಲರೂ ನಿನ್ನೆಯಿಂದನೇ ಕಾಯ್ತಾ ಇದ್ರು. ನೀವು ಬಂದಿರೋದು ಎಲ್ರಿಗೂ ತುಂಬಾ ಸಂತೋಷ ಆಗಿದೆ. ಇನ್ಫ್ಯಾಕ್ಟ್ ನೀವು ಬರೋ ಖುಷಿಯಲ್ಲಿ ಯಾರು ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ಗೊತ್ತಾ? ಅವ್ರಗಳ ಮುಖ ನೋಡಿದಾಗಲೇ ಎಲ್ಲ ಅರ್ಥ ಆಯ್ತು. 27 ವರ್ಷಗಳ ಹಿಂದೆ ಅವ್ರಿಗೆ ನನ್ನ ಅವಶ್ಯಕತೆ ಇದ್ದಾಗ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಈ ಮನೆ ಬಿಟ್ಟು ಹೋಗಿದ್ದೆ. ಅವರು ಈ ಪ್ರತಿಕ್ರಿಯೆ ಸಹಜನೇ. ಸಾರಿ ಮಾವ, ನೀವು ಬರೋದನ್ನ ಅವ್ರಿಗೆ ಮುಂಚೆನೇ ಹೇಳಬೇಕಿತ್ತು. ಅವ್ರಿಗೆ ಸರ್ಪ್ರೈಸ್ ಕೊಟ್ರೆ ಅವ್ರ ಕಣ್ಣಲ್ಲಿ ಕಾಣೋ ಸಂಭ್ರಮನ ನನ್ನ ಕಣ್ಣಲ್ಲಿ ತುಂಬಿಕೊಳ್ಳೋ ಆಸೆ ಇತ್ತು. ಅವ್ರ ಕಣ್ಣಲ್ಲೂ ನೀರು ತರಿಸ್ದೆ, ನಿಮ್ಮ ಮನಸ್ಸಿಗೂ ನೋವು ಮಾಡಿಬಿಟ್ಟೆ. ಸಾರಿ.